ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೂ ಕೂಡ ತಂದಿದ್ದೀವಿ. ಅವ್ರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಪ್ರವೃತ್ತಿ ಸರಿಯಿಲ್ಲ, ಸರಿಯಿಲ್ಲ ಅಂತೇಳಿ ಅವ್ರಿಗೆ ಮನವಿ ಮಾಡಿದ್ದೀವಿ. ಅವರು ಮತ್ತು ವಿರೋಧ ಪಕ್ಷ ನಾಯಕ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಏನು ಹೇಳ್ತಾರೋ ಅದನ್ನು ಕಾದು ನೋಡ್ತೀವಿ. ಇಲ್ಲ ಇಲ್ಲ, ಈಗ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಮತ್ತು ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಐ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರು ಏನು ಡಿಸಿಷನ್ ತಗೊಂಡ್ಲಿ ಇಲ್ಲ ಅಂದರೆ ನಿಮ್ಮ ಜೊತೆ ಏನು ಚರ್ಚೆ ಮಾಡಿದ್ರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೇವೆ ಹೊರತು ಅಲ್ಲಿ ನಡೆದಂಥ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ನಮ್ಮ ಮನವರಿಕೆ ಮಾಡಿದ್ದೀವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ತೀರ್ಮಾನ ಮಾಡ್ತಾರೆ ಅಂತ ಮತ್ತೆ ಒಂದು ದಿನ ವಿಶೇಷ ಅಧಿವೇಶನ ಕರೆದು ವಾಪಸ್ ತಗೋತಾರೆ. ಗೊತ್ತಿಲ್ಲ ಅದ್ರ ಬಗ್ಗೆ, ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ನಿಮ್ಮ ಹತ್ರ ಹೇಳ್ತೀನಿ. ಥ್ಯಾಂಕ್ ಯು. ಗೌರವಾನ್ವಿತ ಸಭಾಧ್ಯಕ್ಷರನ್ನ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಕೆಲವು ಶಾಸಕರು ಭೇಟಿಯನ್ನು ಮಾಡಿ ಕಳೆದ ವಿಧಾನಸಭೆಯಲ್ಲಿ ಏನು ಒಂದು ಕ್ರಮವನ್ನು ತಗೊಂಡಿದ್ರು ಅದನ್ನು ಮರುಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು 6 ತಿಂಗಳ ಕಾಲ ತಾವು ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರೋದು ಇದೆಲ್ಲೂ ಕೂಡ ಊರ್ಜಿತ ಆಗಿಲ್ಲ ಕೋರ್ಟ್ಗಳಲ್ಲೂ ಕೂಡ. ಸೊ ಅದಕ್ಕೆ ನಾವು ಅದಕ್ಕೆ ಹೋಗೋದಕ್ಕೆ ಮೊದಲು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈಗ ಆಗಿರ್ತಕ್ಕಂಥದ್ದು 1 ತಿಂಗಳಾಗಿದೆ, ಉಳಿಕೆದನ್ನು ಅದನ್ನು ವೇವ್ ಅಪ್ ಮಾಡಬೇಕು. ಮತ್ತು ಜೊತೆಯಲ್ಲಿ ಅಸೆಂಬ್ಲಿ ಒಳಗಡೆ ಈ ಘಟನೆ ಆಗಿರೋದು, ಆದರೆ ನೀವು ಹೊರಗಡೆ ಕಮಿಟಿಗಳಿಗೂ ಕೂಡ ಹೋಗಬಾರ್ದು, TADA ಕೊಡಬಾರ್ದು ಅಂತಕ್ಕಂಥದ್ದು ಮಾಡಿರೋದಿದೆ. ಅದನ್ನು ಕೂಡ ತಾವು ಪರಿಶೀಲನೆ ಮಾಡಬೇಕು ಅಂತೇಳಿ ಈಗ ನಮ್ಮ ಉಳಿಕೆ ವಿಚಾರವನ್ನು ವಿರೋಧ ಪಕ್ಷದ ನಾಯಕರು ಅವರಿಬ್ಬರು ಕಾನೂನುಬದ್ಧವಾಗಿ ಒಳಗಡೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಮಾತಾಡಿ ಅದ್ರ ಮೇಲೆ ಏನು ಕ್ರಮ ತೊಗೊಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಂತೇಳಿ ಈಗ ನಾವು ಹೊರಗಡೆ ಇಲ್ಲ ಒಟ್ಟಾಗೆ ಮಾಡಿ ಸಪ್ರೇಟ್ ಏನೈತೆ, ಅದರಲ್ಲಿ ಸಪ್ರೇಟ್ ಏನಿಲ್ಲ. ಸೊ ನಾವು ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದೀವಿ. ಸೊ ಅದು ಸ್ಪೀಕರ್ ಅವರು ಅದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡ್ತಾವ್ರೆ. ಇನ್ನು ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿದೆ. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು 2 ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋದು 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದೆ, ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋಣ, ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.